ಒಬ್ಬ ದೊಡ್ಡ ಬಿಸ್ನೆಸ್ಮನ್ ರಾಯ್ ಆತ್ಮಹತ್ಯೆಗೆ ಶರಣಾದರು. ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ, ಹಲವು ಅನುಮಾನಗಳು ಹುಟ್ಟುಕೊಳ್ತಾ ಇದ್ದಾವೆ. ಇದೆಲ್ಲದರ ನಡುವೆ ಅವರ ಆಪ್ತರು ಕೂಡ ಅವರ ಬಗ್ಗೆ ಹೇಳ್ತಾ ಬಹಳ ಭಾವುಕರಾಗ್ತಾ ಇದ್ದಾರೆ. ಧೈರ್ಯವಂತ ಉದ್ಯಮಿ ರಾಯ್ ಅವರನ್ನ ನೆನೆದು ಆಪ್ತರು ಭಾವುಕರಾಗಿದ್ದಾರೆ. ದುಬೈನಲ್ಲಿದ್ರು ಕನ್ನಡವನ್ನೇ ಜಪಿಸ್ತಾ ಇದ್ರು ಸಿಜೆ ರಾಯ್. ರಾಯ್ ಜೊತೆ ಒಡನಾಟ ಹೊಂದಿದ್ದ ಮುನಿರಾಜು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಯ್ ಅವರಿಗೆ ಕನ್ನಡ ಭಾಷೆ ಅಂದ್ರೆ ತುಂಬಾ ಇಷ್ಟ. ಎಲ್ಲ ಕಡೆ ಕನ್ನಡದಲ್ಲಿಯೇ ಹೆಸರುಗಳನ್ನ ಹಾಕ್ತಾ ಇದ್ರು. ಉದ್ಯಮಿ ಜೊತೆಗಿನ ಒಡನಾಟವನ್ನ ನೆನೆದು ಮುನಿರಾಜು ಅವರು ಭಾವುಕರಾಗಿದ್ದಾರೆ. ಧೈರ್ಯವಂತ ಉದ್ಯಮಿ ರಾಯ್ ಅವರನ್ನ ನೆನೆದು ಆಪ್ತರು ಭಾವುಕರಾಗಿರೋದು. ದುಬೈನಲ್ಲಿದ್ರೂ ಕೂಡ ಕನ್ನಡವನ್ನೇ ಮಾತಾಡ್ತಾ ಇದ್ರಂತೆ ಯಾವಾಗಲೂ ಸಿಜೆ ರಾಯ್ ಅವರು. ರಾಯ್ ಅವರ ಜೊತೆಗೆ ಒಡನಾಟ ಹೊಂದಿದ್ದಂಥ ಮುನಿರಾಜು ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ರಾಯ್ ಅವರಿಗೆ ಕನ್ನಡ ಭಾಷೆ ಅಂದರೆ ತುಂಬ ಇಷ್ಟ. ಎಲ್ಲ ಕಡೆ ಕನ್ನಡದಲ್ಲಿಯೇ ಹೆಸರುಗಳನ್ನು ಹಾಕ್ತಾ ಇದ್ರು. ನೋಡಿ, ಅವರ ಜೊತೆಗಿನ ಒಡನಾಟವನ್ನು ನೆನೆದು ಮುನಿರಾಜು ಅವರು ಭಾವುಕರಾಗಿದ್ದಾರೆ. ನನಗೂ ತುಂಬ ವರ್ಷಗಳು ಅಂದರೆ ನಾನು 98ರಿಂದ ಸರ್ ಜೊತೆ ಇದ್ದೀನಿ. 98ರಿಂದ ಅಲ್ಲಿ ಅವರು ಹುಟ್ಟುಹಬ್ಬ ಆಗ್ಬೋದು, ಅವ್ರದ್ದೇನೇ ಕೆಲಸ ಆಗಲಿ ನಾನೇ ಮಾಡ್ಕೊಂಬಂದಿದ್ದೀನಿ. ನಂದು ಸೌಂಡ್ ಲೈಟಿಂಗ್ ಕೆಲಸ. ಅವ್ರದ್ದೇನೋ ಒಂದು ಚಿಕ್ಕ ಶಾಮಿಯಾನ ಹಾಕಬೇಕಾದ್ರೂ ಚೇರ್ ಹಾಕಬೇಕಾದ್ರೂ ನನಗೆ ಹೇಳ್ತಾಯಿದ್ರು. ಆಮೇಲೆ ಸಾರ್ ಈಗ ನಮಗೆ ಇಷ್ಟು ಬೃಹದಾಕಾರ ಇಷ್ಟು ದೊಡ್ಡದಾಗಿ ಎಮ್ಮರವಾಗಿ ಬೆಳೆದ್ರೂ ಅವರೇ ಇದರಲ್ಲೇ ನಾವು ಇರ್ತಾಯಿದ್ವಿ. ಯಾಕಂದರೆ ಅವರು ಇಷ್ಟು ದೊಡ್ಡದಾಗಿ ಬೆಳೆದ್ರೂ ನಮ್ಮಂಥವ್ರನ್ನ ಕೈ ಬಿಡ್ತಾ ಇರಲಿಲ್ಲ. ನಮಗೆ ಕರೆದು ಕೆಲಸ ಹೇಳೋರು. ದುಬೈಯಲ್ಲಿದ್ದರು, ಅವ್ರು ಅಲ್ಲಿಂದನೇ ಫೋನ್ ಮಾಡಿ ಕನ್ನಡದಲ್ಲೇ ಮಾತಾಡ್ತಾಯಿದ್ರು. ಕನ್ನಡದಲ್ಲಿ ಮಾತಾಡಿ ನಮಗೆ ಮನ್ರಾಜ್ ಈ ಥರ ಕೆಲಸ ಇದೆ ಮಾಡಪ್ಪ ಅಂತ ಹೇಳ್ತಾಯಿದ್ರು. ಪ್ರತಿ ವರ್ಷ ಬರ್ತ್ಡೇ ನಾವೇ ಮಾಡ್ತಾಯಿದ್ವಿ, ನಮ್ಮ ಕಾನ್ಫಿಡೆಂಟ್ ಕ್ಯಾಸ್ಕೆಡಲ್ಲೇ ಮಾಡ್ತಾಯಿದ್ವಿ. ಅದೆಲ್ಲ ನಮ್ಗೊಂಥರ ಖುಷಿ ಆಗ್ತಾಯಿತ್ತು. ಹೌದು, ಅವರೇ ಫೋನ್ ಮಾಡಿ ಹೇಳ್ತಾಯಿದ್ರು. ಅವರೇ ಫೋನ್ ಮಾಡಿಬಿಟ್ಟು ನೋಡಪ್ಪ ಈ ಥರ ಬರ್ತಾಯಿದ್ದೀನಿ, ಎಲ್ಲ ರೆಡಿ ಮಾಡ್ಕೊಂತ ಹೇಳೋರು ಅಷ್ಟೇ. ನಾವೆಲ್ಲ ನಮಗೆ ಯಾವ ಥರ ಬೇಕೋ ಆ ಥರ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಇದು ವರ್ಷ ಅಂದರೆ 98ರಿಂದನೂ 2025ವರೆಗೂ ಒಂದು ವರ್ಷ ಬಿಟ್ಟು ಮಿಕ್ಕಿದೆಲ್ಲ ವರ್ಷ ಬರ್ತ್ಡೇ ನಾವೇ ಮಾಡಿದ್ದೀವಿ. ಕಾನ್ಫಿಡೆಂಟ್ ಕೇಸ್ಗಳಲ್ಲೇ ಮಾಡಿದ್ವಿ. ಹೌದು, ಇದ್ರ ಹೆಸರು ರಾಜ್ಕುಮಾರ್ ಪಾರ್ಕ್ ಅಂತಲೇ ಇಟ್ಟಿದ್ದಾರೆ. ಆಮೇಲೆ ಪಕ್ಕದಲ್ಲಿ ಸ್ಟೇಡಿಯಂ ಇದೆ, ಇದಕ್ಕೆ ರಾಜ್ಕುಮಾರ್ ಸ್ಟೇಡಿಯಂ ಅಂತಲೇ ಹೆಸರಿಟ್ಟಿದ್ದಾರೆ. ರಾಜ್ಕುಮಾರ್ ಪಾರ್ವತಮ್ಮ ಅಮ್ಮನ ಕರ್ಕೊಂಬಂದೆ ಅವ್ರ ಕೈಯಲ್ಲಿ ಇನಾಗ್ರೇಷನ್ ಮಾಡ್ತಿರೋದು. ಆಗಲೇ ಅವ್ರಿಗೆ ಕನ್ನಡ ಅಂದ್ರೂ ತುಂಬ ಇಷ್ಟ. ಅದಕ್ಕೆ ಎಲ್ಲ ಕಡೆ ಹೆಸರು ಅಷ್ಟೇ ಕನ್ನಡದಲ್ಲೇ ಅವ್ರು ಹಾಕ್ತಾಯಿದ್ರು. ರಾಜ್ಕುಮಾರ್ ಕ್ರೀಡಾಂಗಣ ಅಂತಲೇ ಹಾಕಿದ್ದಾರೆ. ಇಲ್ಲೇ ಅಂದರೆ ಆಗ ಕರೋನಾದಲ್ಲಿ ಅವ್ರದ್ದು ತಂದೆಯವರು ತೀರ್ಕೊಳ್ತಾರೆ. ತೀರ್ಕೊಂಡಾಗ ಅದು ಕೊರೋನಾ ಕಾಲದಲ್ಲಿ ನಿಮಗೆಲ್ಲ ಗೊತ್ತಲ್ಲ, ತುಂಬ ಕಷ್ಟ ಆಗ್ತಾಯಿತ್ತು. ಏನಪ್ಪ ಇಷ್ಟೆಲ್ಲ ಆಗಿ ಇಷ್ಟೆಲ್ಲ ಕಷ್ಟಪಡಬೇಕಲ್ವ ಒಂದು ಅಂತ್ಯಕ್ರಿಯೆಗೆ ಅಂತ ಯೋಚನೆ ಮಾಡಿ ಅವರು ನಂದು ಅಕಸ್ಮಾತ್ ಏನೋ ಈ ಥರ ಏನಾದರೂ ಆದರೆ ಇಲ್ಲೇ ಜಾಗ ಅಂತ ಅವರೊಂದು ತೋರಿಸ್ಕೊಟ್ಟಿದ್ರು. ಸರ್ ಆ ಥರ ಭಾವನೆಗಳೇ ಅವ್ರಿಗೆ ಇರ್ತಾ ಇರಲಿಲ್ಲ. ಅವ್ರು ಬಂದ ತಕ್ಷಣವೇ ಬಾಪ ಹೆಂಗಪ್ಪ ಇದೆಯಾ ನಮ್ಮನ್ನೆಲ್ಲ ಎಲ್ಲರೂ ಕೇಳೋರು. ಈಗ ನಾನು ಬಂದರೆ ಏನಪ್ಪ ತೊಗೊಂಡೆ ಹೊಸದು ಅಂತ ಕೇಳೋರು. ಅಂದರೆ ಉರ್ದುಂಬಿಸ್ತಾಯಿದ್ರು. ಈ ವರ್ಷ ಏನಾದರೂ ಒಂದು ತೊಗೊಂಡ್ರೆ ಬರೋ ವರ್ಷ ಇನ್ನೂ ತೊಗೋಬೇಕು. ಅವ್ರಿಗೆ ತೊಗೊಂಡ್ರೇ ಅವ್ರಿಗೆ ನಾವು ಆನ್ಸರ್ ಮಾಡೋಕ್ಕಾಗ್ತಾಯಿತ್ತು. ಅಟ್ಲೀಸ್ಟ್ ನಾವು ಅವ್ರಿಗೆ ಆನ್ಸರ್ ಮಾಡಬೇಕಂತಲ್ಲಾದರೂ ಏನಾದರೂ ತೊಗೊಳ್ತಾಯಿದ್ವಿ. ಸರ್ ಈ ವರ್ಷ ನಾನು ಒಂದು ಜನರೇಟರ್ ತೊಗೊಂಡೆ, ಈ ವರ್ಷ ಒಂದು ಸೌಂಡ್ ತೊಗೊಂಡೆ, ಆ ಥರ ಅಂತ ಹೇಳ್ಕೊಳ್ತಾ ಹೋಗ್ತಾಯಿದ್ವಿ. ಅದೇ ಥರ ಪ್ರತಿಯೊಬ್ಬರಿಗೂ ಏನಮ್ಮ ಚೆನ್ನಾಗಿದೆಯಾ ಏನಪ್ಪ ಚೆನ್ನಾಗಿದೆ ಅಂತಲೇ ಕೇಳ್ತಾಯಿದ್ರು. ಆಗಿದೆ ಅವ್ರಿಗೆ ಯಾರಿಗಾಗುತ್ತೋ ಅವ್ರಿಗೆಲ್ಲನೂ ಅವ್ರ ಕೈಲಾಗಿದ್ದ ಮಟ್ಟಿಗೆ ಸಹಾಯನೂ ಮಾಡ್ತಾಯಿದ್ರು. ಇದರಲ್ಲ ಇಲ್ಲಿ ವೀರಪ್ಪನ ನೈಟ್ಸ್ ಅಂತ ಇದೆ, ಅಲ್ಲಿ ಕೂತ್ಕೊಳ್ತಾಯಿದ್ರು.